ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 61. ಇಂದಿನ ಸಂಚಿಕೆಯಲ್ಲಿ ಶ್ರೀಗೆ ನಿಜಕ್ಕೂ ಹೊಟ್ಟೆ ಹಸ್ತಿರ್ಲಿಲ್ಲ. ಬಟ್ ವಿರಾಟ್ಗೆ ತಾನು ಮುಚ್ಚಿಟ್ಟಿದ್ದಂಥ ಮಗು ಸಾವಿನ ವಿಷಯ ಗೊತ್ತಾಗಿದ್ದರಿಂದ ಎಲ್ಲಿ ಅವನು ಮೆಂಟಲಿ ಮತ್ತೆ ಕುಗ್ಗುತ್ತಾನೋ ಎನ್ನುವುದಕ್ಕೆ ತಾನು ನಾರ್ಮಲ್ ಆಗಿದ್ದೀನಿ ಎನ್ನುವಂತೆ ತೋರ್ಕೊಳ್ಳೋಕೆ ಹೊಟ್ಟೆ ಹಸಿವು ಎಂದಿದ್ಲು. ವಿರಾಟ್ ಕೂಡ ತನ್ನ ಗಿಲ್ಟ್ನಲ್ಲೇ ಇರುವಾಗ ಅವಳು ಹೊಟ್ಟೆ ಹಸಿವು ಎಂದಿದ್ದನ್ನು ನೋಡಿ ಅವಳು ರೆಡಿಯಾಗಿ ಬರುವುದರೊಳಗೆ ಮ್ಯಾನೇಜರ್ಗೆ ಕಾಲ್ ಮಾಡಿ ತಾವು ಊಟಕ್ಕೆ ಬರುವ ವಿಷಯನ ತಿಳಿಸಿದ್ದ. ಅಲ್ಲೇ ಸೈಡ್ನಲ್ಲಿ ಮೆಲೋಡಿಯಾಗಿ ಪಿಯಾನೋ ನುಡಿಸುತ್ತಾ ಕುಡಿ ನೋಟದ ಕಿಡಿಸೊಕ್ಕಿಸಿ ಸುಡಬೇಡವೇ ನನ್ನೀ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನೀನೇ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ ಎನ್ನುವ ಹಾಡು ಕೇಳಿ ಬರ್ತಿತ್ತು. ವಿರಾಟ್ ರಾತ್ರಿ ಏನು ಊಟ ತಿಂದಿರದ ಕಾರಣ ಈಗ ಶ್ರೀ ಜೊತೆಗೆ ಕೂತು ಮೆಲ್ಲಗೆ ಊಟ ಮಾಡ್ತಿದ್ದ. ಶ್ರೀ ತನ್ನ ದುಃಖನ ಮರೆತು ಆ ಹಾಡನ್ನು ಎಂಜಾಯ್ ಮಾಡುವಂತೆ ತನ್ನ ಪುಟ್ಟ ಬೆರಳುಗಳನ್ನು ಟೇಬಲ್ ಮೇಲೆ ಬಳಿಯುತ್ತಾ ಎಂಜಾಯ್ ಮಾಡ್ತಿದ್ಲು. ವಿರಾಟ್ ಊಟ ಮಾಡುತ್ತಿದ್ದವನು ಒಮ್ಮೆ ಅವಳ ಕಡೆ ನೋಡ್ದ. ಅವಳು ಪುಟ್ಟ ಹುಡುಗಿ ಥರ ತನ್ನ ಗಲ್ಲಕ್ಕೆ ಒಂದು ಕೈ ಕೊಟ್ಟು ಇನ್ನೊಂದು ಕೈಯಲ್ಲಿ ಟೇಬಲ್ ಮೇಲೆ ತನ್ನ ಸಾಫ್ಟ್ ಬೆರಳುಗಳಲ್ಲಿ ಟ್ಯಾಪ್ ಮಾಡುತ್ತಾ ಇದ್ದಿದ್ದನ್ನು ನೋಡಿದಂಥ ವಿರಾಟ್ ಕೂಡ ಆ ಹಾಡಿನ ಕಡೆ ಗಮನ ಕೊಡುತ್ತಾನೆ. ಆ ಹಾಡಿನ ಮೀನಿಂಗು ಅವನ ಸದ್ಯಕ್ಕೆ ಇರುವ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಇಲ್ಲ ಎನಿಸಿತು. ಅವಳ ಕಡೆ ನೋಡ್ದ. ಶ್ರೀ ಮೈ ಮರೆತವಳಂತೆ ಹಾಡು ಕೇಳೋದ್ರಲ್ಲಿ ಮುಳುಗಿದ್ಲು. ದೂರದಲ್ಲಿ ಇದ್ದಂಥ ವೇಟರ್ನ ಕರೆದು ಏನೋ ಹೇಳ್ದ. ಆ ವೇಟರ್ ಹೋಗಿ ಆ ಸಿಂಗರ್ ಕಿವಿಲಲ್ಲಿ ಏನೋ ಹೇಳಿ ಬಂದ. ಅಲ್ಲಿಂದ ಮೆಲ್ಲಗೆ ಪಿಯಾನೋ ಇನ್ನಷ್ಟು ಮಧುರವಾಯಿತು. ಅವನ ವಾಯ್ಸ್ ಇನ್ನಷ್ಟು ಮೃದುವಾಗಿ ಇನ್ನಷ್ಟು ಮೆಲೋಡಿ ಆಯಿತು. ವಿರಾಟ್ ಊಟ ಮುಗಿಸಿ ನ್ಯಾಪ್ಕಿನ್ನಲ್ಲಿ ಬಾಯಿ ಒರೆಸಿ ಕಣ್ಣಲ್ಲೇ ವೇಟರ್ಗೆ ಇದನ್ನೆಲ್ಲ ಕ್ಲೀನ್ ಮಾಡುವಂತೆ ಸನ್ನೆ ಮಾಡ್ದ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಪೂರ್ತಿ ಲೈಟ್ಗಳೆಲ್ಲ ಒಮ್ಮೆಲೆ ಮಂದವಾದವು. ಆ ಲೈಟ್, ಆ ಮೆಲೋಡಿ ಸಾಂಗ್, ಆ ಮಂದ ಬೆಳಕಿಗೆ ಶ್ರೀ ಪೂರ್ತಿ ತಾನೊಬ್ಳು ಇನ್ನೂ ಟೀನೇಜ್ ಹುಡುಗಿ ಎನ್ನುವಂತೆ ಮೆಲ್ಲಗೆ ಕತ್ತನ್ನೇ ಕುಣಿಸುತ್ತಾ ಹಾಡನ್ನು ಎಂಜಾಯ್ ಮಾಡ್ತಿದ್ಲು. ವಿರಾಟ್ ಅವಳನ್ನು ಕಣ್ಣು ಮಿಟಕಿಸ್ದೆ ನೋಡ್ತಿದ್ದ. ಯಾಕೋ ಇನ್ನೂ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ಅವಳ ಮುಂದೆ ಮಂಡಿಯೂರಿ ಕೂತಿ ಅವಳ ಮುಂದೆ ತನ್ನ ಕೈ ಚಾಚಿದ. ಶ್ರೀ ಮೆಲ್ಲಗೆ ಮುಗುಳ್ನಕ್ಕು ಅವನ ಬೆಚ್ಚನ ಕೈಯಲ್ಲಿ ತನ್ನ ಕೈನ ಹಿಡಿತಾಳೆ. ವಿರಾಟ್ ಅವಳ ಸೊಂಟಕ್ಕೆ ಕೈ ಹಾಕಿ ಆ ಮ್ಯೂಸಿಕ್ಗೆ ತಕ್ಕನಾಗಿ ಅವಳ ಜೊತೆ ಹೆಜ್ಜೆ ಇಡ್ತಾನೆ. ಮೊದಲೇ ವಿರಾಟ್ ಇದನ್ನೆಲ್ಲ ಬಲ್ಲವನು. ಬಟ್ ಇದೇ ಮೊದಲು ತನ್ನವಳ ಜೊತೆ ಹೀಗೆ ಮೈ ಮರೆತು ಒಬ್ಬ ಲವರ್ ಬಾಯ್ ಥರ ಡ್ಯಾನ್ಸ್ ಮಾಡ್ತಿದ್ದಿದ್ದು. ಶ್ರೀ ಕೂಡ ಅಷ್ಟೇನು ದೊಡ್ಡ ಡ್ಯಾನ್ಸರ್ ಅಲ್ಲ. ಬಟ್ ಸ್ಕೂಲ್ಗಳಲ್ಲಿ ಕಲಿತಂಥ ಅಷ್ಟೋ ಇಷ್ಟೋ ಡ್ಯಾನ್ಸ್ ಇಲ್ಲಿ ಸಹಾಯ ಆಗಿತ್ತು. ಅವಳು ತನ್ನ ಮೈ ಮರೆತು ತುಂಬ ದಿನಗಳ ಮೇಲೆ ಹೀಗೆ ಸಮಯನ ಸ್ಪೆಂಡ್ ಮಾಡಿದ್ಲು. ಇಬ್ಬರು ಮೈ ಮರೆತು ಆ ಹಾಡಿಗೆ ಹೆಜ್ಜೆ ಇಡ್ತಿದ್ರೆ ಅದೊಂದು ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಅನಿಸಿತು ಇಬ್ಬರಿಗೂ. ಶ್ರೀ ನಿಜಕ್ಕೂ ತನ್ನ ಟೀನೇಜ್ಗೆ ಹೋಗಿದ್ಲು. ಅವಳ ಕಣ್ಣಿನ ಭಾಷೆ, ಅವಳ ಕಣ್ಣಲ್ಲಿ ಕಾಣುವ ಒಳಪಿನ ಜೊತೆಗೆ ನಾಚಿಕೆ ಅನ್ನೋ ಒಡವೆ ವಿರಾಟ್ನ ಮೈ ಮರೆಸಿತು. ವಿರಾಟ್ ಮನಸ್ಸಲ್ಲಿ ಅವಳ ಮೇಲೆ ಅಗಾಧವಾದ ಪ್ರೀತಿ ಇದ್ದಿದ್ದಕ್ಕೋ ಏನೋ ಅವನು ಇನ್ನಷ್ಟು ರೊಮ್ಯಾಂಟಿಕ್ ಆಗಿ ಅವಳ ಜೊತೆ ಹೆಜ್ಜೆ ಹಿಡುತ್ತಾ ಅದಕ್ಕೆ ತಕ್ಕನಾಗಿ ತನ್ನ ಎಕ್ಸ್ಪ್ರೆಷನ್ ಕೊಡ್ತಿದ್ದ. ನಿಜಕ್ಕೂ ಅವನೇ ಫೀಲ್ ಮಾಡಿ ಹೇಳುತ್ತಿದ್ದಾನೆ ಅನ್ಸೋದು. ಅಷ್ಟು ಪರ್ಫೆಕ್ಟ್ ಆಗಿತ್ತು ಅವನ ಮುಖದ ಎಕ್ಸ್ಪ್ರೆಷನ್. ನನ್ನ ಅಂಗೈಯಲ್ಲಿ ನೀಡು ನಿನ್ನ ಅಂಗೈನ, ಭೂಮಿನೇ 7 ಸುತ್ತು ಸುತ್ತೋಣ, ನಿನ್ನ ಮುಂದೆ ಮಂಡಿಯೂರಿ ನಿನ್ನನ್ನೇ ನೋಡುತ್ತಾ ಕಳಿವಾಸೆ ಸಂಪೂರ್ಣ ಈ ಜೀವಿತ, ಎದುರಲ್ಲಿ ನೀ ನಿಂತು ನಗುವಾಗ ನಾನಂತೂ ಅಸಹಾಯಕ, ತುಸು ಕರುಣೆ ತೋರಿಸು ಬಡಪಾಯಿಗೆ ಎಂದು ಅವಳ ಅತಿ ಸಮೀಪಕ್ಕೆ ನಿಂತಿದ್ದ. ಇಬ್ಬರ ಕಣ್ಣುಗಳು ಬೆರೆತು ಶ್ರೀಗೆ ಈಗಾಗಲೇ ವಿರಾಟ್ ಮನಸ್ಸಲ್ಲಿ ತನ್ನ ಬಗ್ಗೆ ಏನೋ ಒಂದು ಬೇರೊಂದು ಫೀಲಿಂಗ್ ಇದೆ ಎಂದು ತಿಳಿದಿದ್ದರಿಂದ ಅವನ ಕಣ್ಣನ್ನು ಓದೋಕ್ಕೆ ಅವಳಿಗೆ ತುಂಬ ಸಮಯ ಬೇಕಾಗಿರಲಿಲ್ಲ. ಬಟ್ ವಿರಾಟ್ಗೆ ಶ್ರೀ ಕಣ್ಣಿನ ಭಾಷೆ ತಿಳಿಲಿಲ್ಲ. ಹಾಡು ಮುಗಿದ ಮೇಲೆ ಅಲ್ಲಿದ್ದವರು ಚಪ್ಪಾಳೆ ತಟ್ಟಿದ್ರು. ಆ ಶಬ್ದಕ್ಕೆ ಇಬ್ಬರು ಎಚ್ಚೆತ್ತು ನಿಂತರು. ಅಲ್ಲಿದ್ದವರೆಲ್ಲ ಗುಡ್ ಕಪಲ್
ಎಷ್ಟು ಕ್ಯೂಟ್ ಜೋಡಿ ಅಂಡು ಅವರಿಬ್ಬರ ಮಧ್ಯೆ ಇರುವ ಆ ಮಧುರ ಪ್ರೀತಿ ಆ ಹಾಡಿನಷ್ಟೇ ಮಧುರವಾಗಿತ್ತು ಎಂದು ಅವರಿಗವರೇ ಮಾತಾಡ್ತಿದ್ರು. ಶ್ರೀ ತಲೆ ತಗ್ಸಿ ಲಿಫ್ಟ್ ಕಡೆ ನಡೆದ್ಲು. ವಿರಾಟ್ ಆ ಸಿಂಗರ್ಗೆ ಇಂದ ಒಂದು ಬ್ಯೂಟಿಫುಲ್ ಮೂಮೆಂಟ್ ಕೊಟ್ಟಿದ್ದಕ್ಕೆ ಡಬಲ್ ಅಮೌಂಟ್ ಪೇ ಮಾಡೋಕ್ಕೆ ಹೇಳಿ ತಾನು ಲಿಫ್ಟ್ ಕಡೆ ವೇಗವಾಗಿ ಹೆಜ್ಜೆ ಇಟ್ಟ. ಲಿಫ್ಟ್ ಡೋರ್ ಕೂಡ ಕ್ಲೋಸ್ ಆಗೋದಕ್ಕೂ ಮೊದಲೇ ವಿರಾಟ್ ತನ್ನ ಕಾಲನ್ನು ಅಡ್ಡ ಇಟ್ಟು ಒಳಗೆ ಬಂದ. ಶ್ರೀ ಅವನನ್ನೇ ನೋಡದೆ ಸುಮ್ಮನೆ ನಿಂತಿದ್ಲು. ಬಟ್ ವಿರಾಟ್ ಅವಳನ್ನು ಬಿಟ್ಟು ಬೇರೇನೂ ನೋಡ್ತಿಲ್ಲ. ಬ್ಲೂ ಜೀನ್ಸ್ ಮೇಲೆ ಲೈಟ್ ಪಿಂಕ್ ಶಾರ್ಟ್ ಟಾಪ್ ತಾನೇ ಚೂಸ್ ಮಾಡಿದ್ದು ಅವಳನ್ನು ಇನ್ನಷ್ಟು ಮುದ್ದಾಗಿಸಿತು. ಫಸ್ಟ್ ಟೈಮ್ ಅವಳಿಗಾಗಿ ತಾನೇ ಚೂಸ್ ಮಾಡಿಕೊಟ್ಟಿದ್ದ ಡ್ರೆಸ್ ಆಗಿತ್ತದು. ಇಬ್ಬರು ತಮ್ಮದೇ ಆಲೋಚನೆಯಲ್ಲಿ ಇರುವಾಗಲೇ ಲಿಫ್ಟು ಲಾಸ್ಟ್ ಫ್ಲೋರ್ಗೆ ಬಂದು ನಿಂತಿತು. ಇಬ್ಬರು ರೂಮ್ ಕಡೆ ಹೋಗ್ತಾರೆ. ವಿರಾಟ್ಗೆ ಆ ಹಾಡು, ಶ್ರೀ ಕಣ್ಣೋಟ ನಿಜಕ್ಕೂ ತನ್ನಿಂದ ಇನ್ನೂ ಅವಳ ಪ್ರೀತಿನ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ಕೋಟ್ನ ರಿಮೂವ್ ಮಾಡಿ ಕೂತ. ಆದರೆ ಶ್ರೀ ಸೀದಾ ಹೋಗಿ ಬೆಡ್ ಮೇಲೆ ಮಲಗಿದವಳು ಬ್ಲಾಂಕೆಟ್ ಹೊದ್ದು ಮಲಗಿದ್ಲು. ವಿರಾಟ್ ಸ್ವಲ್ಪ ಸಮಯ ಬಿಟ್ಟು, ಶ್ರೀ ನಾನೇನು ಹೇಳಬೇಕು ಶ್ರೀ, ಎಂದು ನೀನೇನು ಮಾತಾಡಬೇಡ, ಕೊನೆಗೆ ನಿನ್ನ ಉತ್ತರ ಹೇಳು ಎಂದವನು. ಐ ಲವ್ ಯು ಸೋ ಮಚ್ ಶ್ರೀ ಎಂದವನು ತಕ್ಷಣ. ಇದು ನಿನ್ನೆ ಮೊನ್ನೆ ಪ್ರೀತಿಯಲ್ಲ ಶ್ರೀ, ಇದು ನಾವಿಬ್ಬರು ಮದುವೆ ಆದಾಗ ತನಗೆ ತಿಳಿದೆ ಹುಟ್ಟಿದಂಥ ಪ್ರೀತಿ. ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ತುಂಬ ಪೊಸೆಸಿವ್ ಆಗಿದ್ದು ಸುಳ್ಳಲ್ಲ. ಅದೇ ಕಾರಣಕ್ಕೆ ನಿನಗೆ ಶೃಂಗಾರು ನೋವು ಮಾಡಿದ ವಿಷಯ ತಿಳಿದಾಗ ಅವನನ್ನು ಕೊಂದು ಬಿಡಬೇಕು ಅನಿಸಿತು. ಬಟ್ ಅವನ ತಾಯಿ ತುಂಬ ಒಳ್ಳೆಯವರು, ಅದೊಂದೇ ಕಾರಣಕ್ಕೆ ಅವನನ್ನು ಬಿಟ್ಟಿದ್ದೆ. ಬಟ್ ಅವನಿಗೆ ಚೆನ್ನಾಗಿ ಹೊಡೆದು ನನ್ನ ಕೋಪನ ತೀರಿಸ್ಕೊಂಡಿದ್ದೆ. ಶ್ರೀ ನನಗೆ ನಿನ್ನ ಜೊತೆ ಬದುಕು ನಡೆಸೋ ಆಸೆ ಶ್ರೀ. ನನಗೆ ಗೊತ್ತು ನಿನಗೆ ನನ್ನಿಂದ ತುಂಬ ಅನ್ಯಾಯ ಆಗಿದೆ ಅಂತ. ಬಟ್ ಒಂದು ಚಾನ್ಸ್ ಕೊಡು ಶ್ರೀ. ನನ್ನ ಗುಂಡಿಗೆಯಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ನನಗೆ ಪ್ರತಿ ಕ್ಷಣವೂ ನಿನ್ನ ಮುಂದೆ ನಿಲ್ಲುವಾಗ ತುಂಬ ಫೀಲ್ ಆಗುತ್ತೆ ಶ್ರೀ. ಇನ್ನೊಂದು ಚಾನ್ಸ್ ಕೊಟ್ಟರೆ ನಿನ್ನ ಕಣ್ಣಲ್ಲಿ ನೋವಿಗಾಗಿ ಒಂದು ಹನಿ ನೀರು ಕೂಡ ಬರಬಾರ್ದು, ಹಾಗೆ ನೋಡ್ಕೋತೀನಿ. ಅದು ಮತ್ತೆ ನನಗೆ ನನ್ನ ಮಗುಗೆ ತಂದೆ ಆಗಬೇಕು ಅನ್ನೋ ಆಸೆ. ನನ್ನ ಒಪ್ಕೋತೀಯ ಶ್ರೀ? ನನ್ನ ಮಗು ವಾಪಸ್ ಮತ್ತೆ ಹುಟ್ಟು ಬಂದು ನನ್ನ ಬಾಯಿ ತುಂಬ ಡ್ಯಾಡಿ ಅಂತ ಕರೆಯೋ ಚಾನ್ಸ್ ಕೊಡ್ತೀಯಾ ಎಂದ. ಅವನ ಮಾತಲ್ಲಿ ಎಲ್ಲೂ ಆತ್ರ ಇಲ್ಲ. ಅವನ ಮಾತಲ್ಲಿ ಪಶ್ಚಾತ್ತಾಪದ ನೋವು ತುಂಬಿದೆ. ವಿರಾಟ್ ಇಷ್ಟೆಲ್ಲ ಹೇಳಿದರೂ ಶ್ರೀಯಿಂದ ಯಾವುದೇ ಉತ್ತರ ಇಲ್ಲ. ತಕ್ಷಣ ವಿರಾಟ್ ತಡವರಿಸುತ್ತಾ, ನಾನು ಸುಳ್ಳು ಹೇಳ್ತಿಲ್ಲ, ನಾನು ಬದಲಾಗಿದ್ದೀನಿ ಶ್ರೀ. ನನಗೂ ನನ್ನ ಹೆಂಡತಿ ಮಗು ಜೊತೆ ಬದುಕೋ ಆಸೆ ಇದೆ. ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಂತ ನನಗೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ನಿನ್ನ ಮುಂದೆ ನಿಂತಾಗಲ್ಲ ನಾನು ಮರೆತು ನಿಂತುಬಿಡ್ತೀನಿ ಶ್ರೀ. ನಿನಗೆ ಈಗಲೇ ಒಪ್ಪಿಗೆ ಕೊಡು ಅಂತಿಲ್ಲ, ಬಟ್ ನೀನು ಸ್ವಲ್ಪ ಯೋಚಿಸು. ನನಗೇನು ನಿನ್ನ ಮುಂದೆ ಹೀಗೆಲ್ಲ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ. ಬಾಯಿ ತಡವರಿಸುತ್ತೆ, ಕೈಯೆಲ್ಲ ಸ್ವೆಟ್ ಆಗ್ತಿದೆ. ಅದೇನೋ ಒಂದು ರೀತಿ ನರ್ವಸ್ ಶ್ರೀ. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡು. ಅದು ಮುಗಿದ ಮೇಲೆ ನನ್ನ ಜೊತೆ ಇರ್ತೀಯಾ? ನನ್ನ ಸಹಚರಿಯಾಗಿ ನೀನಿಲ್ಲದ ಬದುಕು ತುಂಬ ಭಾರ ಆಗಿದೆ ಶ್ರೀ ಎಂದು ತನ್ನ ಮನದ ಮಾತನ್ನು ಹೇಳಿದವನ ಕಣ್ಣಲ್ಲಿ ನೀರಿದ್ದು. ತುಂಬ ದುಃಖ ತಡೆದು ಅವಳ ಕಡೆ ತಿರುಗಿದ. ಶ್ರೀ ಬ್ಲಾಂಕೆಟ್ ಹೊದ್ದು ಮಲ್ಗೆ ಇದ್ಲು. ವಿರಾಟ್ ಮೆಲ್ಲಗೆ ಬೆಡ್ ಮೇಲೆ ಕೂತು ಶ್ರೀ ಎಂದು ಅವಳ ಬ್ಲಾಂಕೆಟ್ನ ಸರಿಸ್ದ. ಶ್ರೀ ಅವಳ ಕಿವಿಗೆ ಇಯರ್ಬಡ್ಸ್ ಹಾಕಿ ತನ್ನ ಫೋನ್ನಲ್ಲಿ ಸಾಂಗ್ ಪ್ಲೇ ಮಾಡಿ ಮಲಗಿದ್ಲು. ವಿರಾಟ್ ಅವಳು ಕಿವಿಯಲ್ಲೇ ಹಾಕಿರುವಂಥ ಇಯರ್ಬಡ್ಸ್ ತೆಗೆದು ತನ್ನ ಕಿವಿಯಲ್ಲೇ ಇಟ್ಕೊಂಡ. ಅದರಲ್ಲಿ ಈಗ ತಾನೇ ಕೇಳಿದಂಥ ಕುಡಿ ನೋಟವೇ ಸಾಂಗ್ ಪ್ಲೇ ಆಗ್ತಿತ್ತು. ಅದು ಕೂಡ ರಿಪೀಟ್ ಆಗಿ ಅದೇ ಸಾಂಗ್ ಬರ್ತಿತ್ತು. ವಿರಾಟ್ ಒಮ್ಮೆ ನೆಟ್ಟುಸಿರು ಬಿಟ್ಟು, ಅಂದರೆ ಮಲಗಿಬಿಟ್ಟಿದ್ದಾಳೆ, ನನ್ನ ಮಾತನ್ನು ಇವಳು ಕೇಳ್ಕೊಂಡಿಲ್ಲ ಎಂದು ಬೇಸರದಲ್ಲೇ ಅವಳನ್ನೇ ನೋಡ್ದ. ಶ್ರೀಗೆ ತುಂಬ ನಿದ್ದೆ ಬಂದಿತ್ತು. ವಿರಾಟ್ ಅವಳ ಫೋನ್ನಲ್ಲಿ ವಾಲ್ಯೂಮ್ ಕಡಿಮೆ ಇಟ್ಟು ಅವಳ ಮುಖದ ಮೇಲೆ ಹರಳಿದ್ದಂಥ ಕೂದಲನ್ನು ಸರಿಸಿ ಒಮ್ಮೆ ತೆಟ್ಟಿಸಿ ನೋಡ್ದ. ತಾನೇ ಮನಸ್ಸು ತಡಿನಾರದೆ ಬಾಯಿ ಬಿಟ್ಟು ಪ್ರೀತಿ ಮಾತು ಹೇಳಿದೆ. ಬಟ್ ಹುಡುಗಿ ಮಲಗಿದ್ದಾಳೆ ಎಂದುಕೊಂಡು ಮುತ್ತಾಗಿ ಮಲಗಿದಂಥ ಶ್ರೀಮುಖ ನೋಡುತ್ತಾ, ಹೇ ಹುಡುಗಿ, ಒಂದ್ಸಲ ನನ್ನ ಮನಸ್ಸಿನ ಮಾತನ್ನು ಹೋದೆ ಹುಡುಗಿ, ಒಂದು ಚಾನ್ಸ್ ಕೊಟ್ಟು ನೋಡೆ ನನಗೆ.
ನಿನ್ನ ಕಾಲಿಗೆ ಒಂದು ಕಲ್ಲು ಕೂಡ ನೋವು ಮಾಡಬಾರ್ದು ಹಾಗೆ ನೋಡ್ಕೋತೀನಿ ನಿನ್ನ ಬಿಟ್ಟು ಬಹಳ ಶಕ್ತಿ ವಿರಾಟ್ಗೆ ಇಲ್ಲ ಗಣೇಶ್ರೀ. ನೀನಿಲ್ಲದೆ ಇಷ್ಟು ವರ್ಷ ಅದೇ ಕಳೆದೆ ಅನ್ನೋದೇ ನನಗೆ ಗೊತ್ತು. ನರ್ಕ ಅಂದರೆ ಅದೇ ಅನಿಸುತ್ತೆ. ಅತ್ತಿ ಅಂತ ಹುಡುಗಿ ನೀನು. ನನ್ನಂಥ ಬೆಂಕಿ ಅಂತ ಹುಡುಗನ್ನ ಗಂಡಾಗಿರೋ ಅಂಥ ಆ ದೇವರು ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಕೊಡ್ತಾನ? ಈ ವಿರಾಟ್ಗೆ ತನ್ನ ಜೀವನನ ವಾಪಸ್ ಕೊಡ್ತಾನ? ಮೊಳಕೆಯಲ್ಲೇ ಬಾಡಿದ ನನ್ನ ಮಗು ಅನ್ನೋ ಹೂವು ಮತ್ತೆ ಅರಳುತ್ತಾ ಎಂದು ಅವಳನ್ನೇ ನೋಡುತ್ತಾ, ನಿನಗೆ ಗೊತ್ತಾ ಶ್ರೀ, ರೋಹನ್ ಡ್ಯಾಡಿ ಅನ್ನುವಾಗೆಲ್ಲ ನನ್ನ ಸ್ವಂತ ಮಗಳು ಹೀಗೆ ಡ್ಯಾಡಿ ಅಂತ ಕರೆದ್ರೆ ಅದೆಷ್ಟು ಚಂದ ಅನ್ನಿಸ್ತಿತ್ತು. ಬಟ್ ಈಗಾಗಲೇ ಅದನ್ನು ಕಳ್ಕೊಂಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಆ ಮಗು ಸಾವಿಗೆ ನಾನೇ ಕಾರಣ ಅಂತ ತಿಳಿದ ತಕ್ಷಣ ನನ್ನ ಹೃದಯ ಒಂದು ಸೆಕೆಂಡ್ ಬಡಿಯೋದು ನಿಲ್ಲಿಸ್ತು ಏನೋ ಅನ್ನಿಸ್ತಿತ್ತು ಎಂದು ತನ್ನ ಕಣ್ಣೀರನ್ನು ಒರೆಸಿ ಒಂದು ಸಣ್ಣ ನಗು ಚೆಲ್ಲಿ ಅದೆಷ್ಟು ಬೇಗ ನನ್ನ ಮನಸ್ಸನ್ನು ಬೇರೊಂದು ದಿಕ್ಕಿಗೆ ಬದಲಿಸಿದೆ ಶ್ರೀ. ನನಗೆ ಟೆನ್ಷನ್ ಆಗಿ ಎಲ್ಲಿ ತಲೆನೋವು ಬರುತ್ತೋ ಅಂತ ಹೊಟ್ಟೆ ಹಸಿದಿಲ್ಲ ಅಂದರೂ ಊಟ ಕರ್ಕೊಂಡೋದೆ ಅಲ್ವಾ? ಯಾಕೆ ಶ್ರೀ ನನ್ನ ಮೇಲೆ ಇಷ್ಟು ಸಿಂಪತಿ? ನನ್ನ ನೀನು ಕ್ಷಮಿಸ್ತೀಯಾ? ನನಗೆ ನಿನ್ನ ಜೊತೆ ಬದುಕೋಕೆ ಒಂದು ಚಾನ್ಸ್ ಕೊಡ್ತೀಯಾ? ಇದೇ ಒಂದು ಕನ್ಸರ್ನ್ ಮೇಲೆ ಎಂದು ಮಲಗಿದ ಹುಡುಗಿ ಕೆನ್ನೆ ಮೇಲೆ ತನ್ನ ಕೈ ಇಟ್ಟು ಮೆಲ್ಲಗೆ ಕೇಳ್ದ. ವಿರಾಟ್ ಪ್ರೀತಿಯ ಮನೆದ ಮಾತು ಶ್ರೀ ಕಿವಿಗೆ ತಾಕಲಿಲ್ಲ. ಬಟ್ ವಿರಾಟ್ ಕಣ್ಣಲ್ಲಿ ಮೂಡಿದಂಥ ಪ್ರೀತಿ ಶ್ರೀನ ಅವನ ಸನಿಹಕ್ಕೆ ಕರೆಯುತ್ತಾ? ನೋಡಬೇಕು ಮುಂದಿನ ಎಪಿಸೋಡ್ಗಳಲ್ಲಿ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.